ಚಂದನಪುರ ಎಂಬ ಸಣ್ಣ ಹಳ್ಳಿಯಲ್ಲಿ ಲಕ್ಷ್ಮೀ ಅತ್ತೆ ಎಂಬ ಮೃದುವಾದ ಮನಸ್ಸಿನ ಹಿರಿಯ ಮಹಿಳೆ ವಾಸಿಸುತ್ತಿದ್ದಳು. ಆಕೆಗೆ ಇಬ್ಬರು ಸೊಸೆಯಂದಿರು, ದೊಡ್ಡ ಸೊಸೆ ಸವಿತಾ ಮತ್ತು ಚಿಕ್ಕ ಸೊಸೆ ಕಾವ್ಯ. ಇಬ್ಬರೂ ಸುಂದರವಾಗಿದ್ದರು, ಬುದ್ಧಿವಂತರೂ ಹೌದು. ಆದರೆ ಸ್ವಭಾವದಲ್ಲಿ ತುಂಬಾ ವ್ಯತ್ಯಾಸವಿತ್ತು. ಸವಿತಾ ತುಂಬಾ ಚುರುಕು, ಆದರೆ ಸ್ವಲ್ಪ ಗರ್ವದಿಂದ ವರ್ತಿಸುತ್ತಿದ್ದಳು. ನಾನೇ ಎಲ್ಲಾ ಕೆಲಸ ಸರಿಯಾಗಿ ಮಾಡುತ್ತೇನೆ ಎಂದು ಹೇಳಿಕೊಳ್ಳುವುದು ಅವಳ ಹವ್ಯಾಸ. ಕಾವ್ಯ ಶಾಂತ ಸ್ವಭಾವದವಳು, ಯಾರಿಗೂ ನೋವು ಕೊಡದೆ ನಿಧಾನವಾಗಿ ಕೆಲಸ ಮುಗಿಸುತ್ತಿದ್ದಳು. ಒಂದು ದಿನ ಲಕ್ಷ್ಮೀ ಅತ್ತೆ ಇಬ್ಬರನ್ನೂ ಕರೆದು ಹೇಳಿದಳು, ನಾಳೆ ನಮ್ಮ ಮನೆಗೆ ಹಬ್ಬದ ಸಂಭ್ರಮ, ಮನೆ ಸುತ್ತಲೂ ಸ್ವಚ್ಛಗೊಳಿಸಿ ಅಡಿಗೆ ಸಿದ್ಧಪಡಿಸಬೇಕು. ಸವಿತಾ ತಕ್ಷಣ ಹೇಳಿದಳು, ಅತ್ತೆ, ಎಲ್ಲ ಕೆಲಸವನ್ನೂ ನಾನು ನೋಡಿಕೊಳ್ಳುತ್ತೇನೆ. ಕಾವ್ಯ ಸುಮ್ಮನೆ ನಗುತ್ತಾ, ನಾನು ಸಹಾಯ ಮಾಡುತ್ತೇನೆ ಅಕ್ಕ ಎಂದಳು. ಮರುದಿನ ಬೆಳಿಗ್ಗೆ ಸವಿತಾ ಒಬ್ಬಳೇ ಎಲ್ಲಾ ಕೆಲಸ ಹಿಡಿದುಕೊಂಡಳು. ಬೇಗ ಬೇಗನೆ ಕೆಲಸ ಮಾಡುತ್ತಿದ್ದಳು. ಆದರೆ ಆತುರದಿಂದ ಕೆಲವು ತಪ್ಪುಗಳಾದವು. ಸಕ್ಕರೆ ಹಾಕಬೇಕಾದ ಜಾಗದಲ್ಲಿ ಉಪ್ಪು ಹಾಕಿಬಿಟ್ಟಳು. ನೆಲ ತೊಳೆದಾಗ ನೀರು ಚೆನ್ನಾಗಿ ಒಣಗಿಸದೆ ಬಿಟ್ಟಳು. ಕಾವ್ಯ ಶಾಂತವಾಗಿ ಹಿಂಬದಿಯಲ್ಲಿ ಸಣ್ಣ ಸಣ್ಣ ಕೆಲಸಗಳನ್ನು ಸರಿಪಡಿಸುತ್ತಿದ್ದಳು. ಅಡಿಗೆ ರುಚಿ ನೋಡಿದಾಗ ಉಪ್ಪು ಹೆಚ್ಚಾಗಿದೆ ಎಂದು ಗೊತ್ತಾಯಿತು. ಅವಳು ಚಾಕಚಕ್ಯವಾಗಿ ಸ್ವಲ್ಪ ಬೆಲ್ಲ ಮತ್ತು ನೀರು ಸೇರಿಸಿ ರುಚಿ ಸರಿಪಡಿಸಿದಳು. ನೆಲದಲ್ಲಿದ್ದ ನೀರನ್ನು ತೊಳೆಯುವ ಬಟ್ಟೆಯಿಂದ ಒಣಗಿಸಿದಳು. ಹಬ್ಬದ ಸಮಯಕ್ಕೆ ಅತಿಥಿಗಳು ಬಂದರು. ಎಲ್ಲರೂ ಊಟವನ್ನು ತುಂಬಾ ಮೆಚ್ಚಿದರು. ಎಷ್ಟು ರುಚಿ ಎಂದು ಪ್ರಶಂಸಿಸಿದರು. ಸವಿತಾ ತುಂಬಾ ಹೆಮ್ಮೆಪಟ್ಟಳು. ಆದರೆ ಲಕ್ಷ್ಮೀ ಅತ್ತೆ ನಗುಮುಖದಿಂದ ಕಾವ್ಯ ಕಡೆ ನೋಡಿದಳು. ಸ್ವಲ್ಪ ಹೊತ್ತಿನ ನಂತರ ಅತ್ತೆ ಇಬ್ಬರನ್ನೂ ಕರೆದು, ಕೆಲಸ ಬೇಗ ಮಾಡುವುದು ಒಳ್ಳೆಯದು, ಆದರೆ ಸಹನೆ ಮತ್ತು ಒಟ್ಟಾಗಿ ಕೆಲಸ ಮಾಡುವ ಮನಸ್ಸು ಇನ್ನೂ ಮುಖ್ಯ. ಸವಿತಾ ತನ್ನ ತಪ್ಪು ಅರಿತುಕೊಂಡಳು. ಕ್ಷಮಿಸಿ ಅತ್ತೆ, ನಾನು ಕಾವ್ಯಗೆ ಸಹಾಯ ಮಾಡಲು ಬಿಡಲಿಲ್ಲ ಎಂದಳು. ಕಾವ್ಯ ಕೂಡ ನಾವು ಇಬ್ಬರೂ ಸೇರಿ ಮಾಡಿದರೆ ಇನ್ನೂ ಚೆನ್ನಾಗಿರುತ್ತದೆ ಎಂದು ಹೇಳಿದಳು. ಆ ದಿನದಿಂದ ಇಬ್ಬರೂ ಒಟ್ಟಾಗಿ ಕೆಲಸ ಮಾಡತೊಡಗಿದರು. ಸವಿತಾ ತನ್ನ ಆತುರವನ್ನು ಕಡಿಮೆ ಮಾಡಿಕೊಂಡಳು. ಕಾವ್ಯ ತನ್ನ ಧೈರ್ಯವನ್ನು ಹೆಚ್ಚಿಸಿಕೊಂಡಳು. ಲಕ್ಷ್ಮೀ ಅತ್ತೆ ಸಂತೋಷದಿಂದ ಇಬ್ಬರನ್ನೂ ಆಶೀರ್ವದಿಸಿದಳು. ಅವರ ಮನೆ ಈಗ ಹಾಸ್ಯ, ಪ್ರೀತಿ ಮತ್ತು ಒಗ್ಗಟ್ಟಿನಿಂದ ತುಂಬಿತು. ಹಳ್ಳಿಯ ಜನರು ಈ ಮನೆಯಲ್ಲಿರುವ ಸೌಹಾರ್ದವೇ ನಿಜವಾದ ಹಬ್ಬ ಎಂದು ಹೇಳುತ್ತಿದ್ದರು.